ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ. ವಿದೇಶಿ ಅತಿಥಿಗಳ ಆಗಮನ, ಪ್ರಸಿದ್ಧಿ ಪಡೆಯುತ್ತಿರುವ ಮಾಗಡಿ ಪಕ್ಷಿಧಾಮ. ಇತ್ತೀಚೆಗೆ ರಾಜ್ಯದಲ್ಲಿಯೇ ಗದಗ್ ಜಿಲ್ಲೆಯ ಹೆಸರನ್ನು ಎತ್ತಿ ತೋರಿಸುತ್ತಿರುವ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಗೆ ಇದೀಗ ಎಲ್ಲಿಲ್ಲದ ಹೆಸರು ಮಾಡುತ್ತಿದೆ. ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿಗೆ ತಮ್ಮ ಸಂತಾನೋತ್ಪತ್ತಿಗಾಗಿ ದೇಶ ವಿದೇಶಗಳಿಂದ ಅಪರೂಪದ ಅತಿಥಿಗಳಾಗಿ ನಾನಾ ರೀತಿಯ ಸಾವಿರಾರು ದೇಶಿ ಹಾಗೂ ವಿದೇಶಿ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಹೌದು, ಪ್ರತಿ ವರ್ಷ ಚಳಿಗಾಲದ ಸಮಯಕ್ಕೆ ಮಾಗಡಿ ಕೆರೆಗೆ ಈ ವಿದೇಶಿ ಪಕ್ಷಿಗಳು ಆಗಮಿಸುತ್ತವೆ. ಈ ಚಳಿಗಾಲದ ಅತಿಥಿಗಳಲ್ಲಿ ಹಂಸಗಳ ಜಾತಿಗೆ ಸೇರಿದ್ದು ಇವುಗಳಲ್ಲಿ ಲಾಂಗ್ ಹೆಡೆಡ್ ಗೂಸ್, ಬ್ರಾಹ್ಮಣಿ ಡಕ್, ಪೆಡೆಂಟ್ ಸ್ಪಾರ್ಕ್, ಬಾರ್ ಹೆಡೆಡ್ ಗೂಸ್, ಬ್ಲ್ಯಾಕ್ ಬೀಸ್, ವೈಟ್ ಬೀಸ್, ಬ್ಲ್ಯಾಕ್ ನೆಕೆಡ್ ಸ್ಪಾರ್ಕ್, ವೈಟ್ ನೆಕೆಡ್ ಸ್ಪಾರ್ಕ್, ಸ್ಕಾಂಪ್ ಡಕ್, ಗ್ರೇ ಡಕ್, ಕೂಟ್, ಸ್ಪಾರ್ಕ್ ಬಿಲ್, ಸುಮಾರು 16ಕ್ಕಿಂತಲೂ ಹೆಚ್ಚಿನ ಜಾತಿಯ ಪಕ್ಷಿಗಳು ಇಲ್ಲಿಗೆ ಆಗಮಿಸುತ್ತವೆ. ಈ ವಿದೇಶಿ ಪಕ್ಷಿಗಳಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ಆಗಮಿಸಿವೆ. ಇವುಗಳಲ್ಲಿ ಬಾರ್ ಹೆಡೆಡ್ ಗೂಸ್, ಬ್ರಾಹ್ಮಣಿ ಡಕ್ ಹೆಚ್ಚಿನ ಸಂಖ್ಯೆಗಳಲ್ಲಿ ಆಗಮಿಸಿವೆ. ಪ್ರತಿ ವರ್ಷ ಜಮ್ಮು ಕಾಶ್ಮೀರದ ಲಡಾಖ್, ಲೇಹ್, ವಿದೇಶಿಗಳಾದ ಮಲೇಷಿಯಾ, ರಷ್ಯಾ, ಆಸ್ಟ್ರೇಲಿಯಾ, ಟಿಬೆಟ್, ಸೈಬೀರಿಯಾಗಳಿಂದ ವಲಸೆ ಬರುತ್ತದೆ. ಲಡಾಖ್, ಲೇಹ್, ಟಿಬೆಟ್ಗಳಲ್ಲಿ ವಿಪರೀತ ಚಳಿಗಾಲವಿರುವುದರಿಂದ ನವೆಂಬರ್ದಿಂದ ಮಾರ್ಚ್ ವರೆಗೆ ಅಲ್ಲಿನ ಸರೋವರಗಳು ಹೆಪ್ಪುಗಟ್ಟುವುದರಿಂದ ಅಲ್ಲಿನ ಪಕ್ಷಿಗಳು ತಮಗೆ ವಾಸಕ್ಕೆ ಹವಾಮಾನ ಸರಿ ಹೊಂದದೆ ಇರುವುದರಿಂದ ನವೆಂಬರ್ದಿಂದ ಫೆಬ್ರವರಿವರೆಗೆ ಈ ಮಾಗಡಿ ಕೆರೆಗೆ ಬಂದು ತಮ್ಮ ವಂಶೋದ್ಧಾರ ಮಾಡಿಕೊಂಡು ಮರಳುತ್ತವೆ. ಈ ಅಪರೂಪದ ವಿದೇಶಿ ಅತಿಥಿಗಳು ಈ ಕೆರೆಗೆ ನವೆಂಬರ್ ತಿಂಗಳಿನಲ್ಲಿ ಬಂದುಳಿದು ಫೆಬ್ರವರಿ ತಿಂಗಳಲ್ಲಿ ತಮ್ಮ ದೇಶಗಳಿಗೆ ಮರಳುತ್ತವೆ. ಒಟ್ಟು 4 ತಿಂಗಳುಗಳ ಕಾಲ ಈ ಕೆರೆಯಲ್ಲಿ ಬಿಡುಬಿಡುವ ಈ ಪಕ್ಷಿಗಳು ಮುಂಜಾವಿನಲ್ಲಿ ನೆರೆಯ ಹಾವೇರಿ, ಧಾರವಾಡ, ಬಳ್ಳಾರಿ ಹಾಗೂ ಗದಗ್ ಜಿಲ್ಲೆಗಳ ಅನೇಕ ದೂರದ ಹೊಲಗಳಿಗೆ ಆಹಾರ ಅರಸಿ ಹೋಗುತ್ತವೆ. ಇವುಗಳು ಮುಖ್ಯ ಆಹಾರ ಭತ್ತ, ಕಡಲೆ ಮತ್ತು ಶೇಂಗಾ. ಬೆಳಗಿನ ಆಹಾರ ಅರಸಿ ಹೋಗಿ ಮತ್ತೆ 3 ಗಂಟೆಗಳಲ್ಲಿ ಕೆರೆಗೆ ವಾಪಸ್ಸಾಗುತ್ತವೆ. ಸಾಯಂಕಾಲದವರೆಗೆ ನೀರಲ್ಲಿ ವಿಶ್ರಮಿಸಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ ಹಾರಿ ಹೋಗಿ ಹೊಟ್ಟೆ ತುಂಬಿಸಿಕೊಂಡು ಬರುತ್ತವೆ. ಇದು ದಿನನಿತ್ಯದ ವಲಸೆ ಪಕ್ಷಿಗಳ ಆಹಾರ ಹಾಗೂ ವಲಸೆ ದಿನಚರಿ. ಪ್ರತಿ ಭೋಸ್ಲೆ, ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ರಿಪೋರ್ಟರ್.